ಸ್ಪಷ್ಟವಾಗಿ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಕೊಡ್ತಾ ಈ ಕರ್ನಾಟಕ ರಾಜ್ಯ ಶಿವಾಜಿ ಮಹಾಸ್ವಾಮಿ ವತಿಯಿಂದ ನಾವು ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದೇವೆ. ಎಲ್ಲರಿಗೂ ಅಭಿನಂದನೆ ಕೋರಿ ನಡೆಸಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದು ದಾರಿಯಲ್ಲಿ ಸಾಗದಾಗ ಮಾತ್ರ ನಾವು ಯಶಸ್ವಿಯಾಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಮತ್ತು ಈ ಒಳ ಮೀಸಲಾತಿಗೆ ನಮ್ಮದು ಕೂಡ ಮನಸ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಸರ್ಕಾರಕ್ಕೂ ಮತ್ತು ಈ ಶ್ರಮಿಸಿದಂಥ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳು ಕೂಡ ನಾನು ಯಾರು ಮಾತನಾಡುತ್ತೇನೆ. ಪಕ್ಷಗಳನ್ನು ಮರೆತು ಸಮುದಾಯಕ್ಕಾಗಿ ನಮ್ಮ ಈ ಒಂದು ಸದಾ ಬೆಂಬಲಾಗಿ ನಿಂತಂಥ ಎಲ್ಲ ನನ್ನ ಸಹೋದರಿಗೆ ಕೃತಜ್ಞ ಸಲ್ಲಿಸುತ್ತಾ, ಇದೊಂದು ಜಯವಾಗಿದೆ. ಈ ಜಯಕ್ಕೆ ನಮಗೊಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ವಿದ್ಯಾರ್ಥಿಗಳಾಗಿರ್ಬೋದು, ನೌಕರಿ ವರ್ಗಕ್ಕೆ ಒಳ್ಳೆಯ ಅವಕಾಶ ಆಗಿದೆ. ಇನ್ನೂ ಮುಂದೆ ಕೂಡ ಹೀಗೆ ನಿಮ್ಮ ಬೆಂಬಲ ಇರಲಿ, ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಕೆಳವರ್ಗದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಅನೇಕ ನೂರಾರು ಜಾತಿಗಳಿಗೆ ಸಾಕಷ್ಟು ಅವರು ಕನಸು ನನಸಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಭಾಳಷ್ಟು ವರ್ಷಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಒಳ ಮೀಸಲಾತಿ ಎನ್ನುವುದು ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಒಂದೇ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮೂಲಕ ಕೆಳವರ್ಗದ ಶೋಷಿತ ಜನರಿಗೆ ಒಂದು ಒಳ್ಳೆಯ ಏನಪ್ಪ ಅಂದರೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥವರು ನಮ್ಮೆಲ್ಲೊಂದು ಸಂತಸ. ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಚಲವಾದಿ ಮಹಾಸಭಾ ಈ ನಿಟ್ಟಿನಲ್ಲಿ ಸಾಕಷ್ಟು ಹಗಲು ರಾತ್ರಿ ಎನ್ನದೇ ಶ್ರಮವಹಿಸಿ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಮೊಗ ಅವರ ನೇತೃತ್ವದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯಕ್ಕೆ ಜಾಗೃತಿಗೊಳಿಸಿ ನಡೆದಿರ್ತಕ್ಕಂಥ ಜನಗಣತಿಯಲ್ಲಿ ಸಾಕಷ್ಟು ನಮ್ಮ ಜನಸಂಖ್ಯೆಯನ್ನು ತೋರಿಸುವುದರ ಮೂಲಕ ಇವತ್ತು ನಮ್ಮ ಸಮುದಾಯದ 6% ಮೀಸಲಾತಿಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಅಂದರೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಜಂಗ್ಲೆ ಆಗಿರ್ಬೋದು, ಹಾಗೂ ಇನ್ನೊಬ್ಬರು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ಶ್ರಮವಹಿಸಿ ಸಂಭ್ರಮಾಚರಣೆಗೆ ಕಾರಣಕರ್ತರಾಗಿದ್ದೀವಿ. ಈ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಇದರ ಒಂದು ಫಲವನ್ನು ಪಡ್ಕೋಬೇಕು. ನಾವು ಜಾಗೃತರಾಗಬೇಕು, ಓದಬೇಕು, ಬರೀಬೇಕು. ಈ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ತಾವು ಸದುಪಯೋಗ ಪಡೆದುಕೊಂಡು ಒಳ್ಳೆಯ ಒಂದು ಆರ್ಥಿಕವಾಗಿ ಸುದೃಢರಾಗಿ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ಒಳ್ಳೆಯ ಪ್ರಬುದ್ಧ ಭಾರತ ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಕನಸಿಗೆ ಏನಿತ್ತು ಅಂದರೆ ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು, ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಪ್ರಬಲರಾಗಬೇಕು ಅಂತ ಏನಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಜಿಲ್ಲೆ ಹೆಜ್ಜೆ ಇಡಬೇಕು. ಹೆಜ್ಜೆ ಇಟ್ಟು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಕ್ಕಂಥ ಕೆಲಸನ ನಡೆಸಿಕೊಳ್ಳಬೇಕು ಅಂತ ಹೇಳಿ ಈ ಮೂಲಕ ತಮ್ಮ ಎಲ್ಲರಲ್ಲಿ ಮಾತನಾಡಲು ಅವಕಾಶ